ಬೆಳಗಾವಿಯಲ್ಲಿ ಎಸ್ಸಿ ದೌರ್ಜನ್ಯ ತಡೆ ಕಾಯ್ದೆ ಮೌಲ್ಯಮಾಪನ, ಸಂತ್ರಸ್ತರ ಕಣ್ಣೀರ ಕತೆ ಆಲಿಸಿದ ಅಧಿಕಾರಿಗಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗಿದೆ, ನೊಂದವರಿಗೆ ನ್ಯಾಯ ಒದಗಿಸ್ತಾ ಇದೆಯೇ? ಈ ನಿಟ್ಟಿನಲ್ಲಿ ಬೆಂಗಳೂರು ಖ್ಯಾತ ಸಂಸ್ಥೆ ನೈಋತ್ಯ ಆರ್ಟ್ ಮೀಡಿಯಾ ವತಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸಮಗ್ರ ಮೌಲ್ಯಮಾಪನ ಅಧ್ಯಯನ ಕೈಗೊಳ್ಳಲಾಗಿದೆ. ಇದರ ಅಂಗವಾಗಿ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತರೊಂದಿಗೆ ನೇರ ಗುಂಪು ಚರ್ಚೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ರಾಮನಗೌಡ ಕನ್ನೋಡಿ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಸಂತ್ರಸ್ತರಿಗೆ ಸಿಗಬೇಕಾದ ಕಾನೂನು ನೆರವು, ಪರಿಹಾರ ಹಾಗೂ ಸರ್ಕಾರದ ಸೌಲಭ್ಯಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಗಂಭೀರ ಚರ್ಚೆ ನಡೆಸಲಾಯಿತು. ಡಿಸಿಆರ್ಇ ಪೊಲೀಸ್ ಇಲಾಖೆಯ ಅಧಿಕಾರಿ ರಂಜಿತ್ ಗಿಲ್ ಹಾಗೂ ಹಿರಿಯ ವಕೀಲರಾದ ಎಡಿ ಕೋಡಿ ಅವರು ಸಂತ್ರಸ್ತರ ಅಳಲನ್ನು ಆಲಿಸಿ ಕಾನೂನಿನ ವಿವಿಧ ಆಯಾಮಗಳು ಮತ್ತು ಹಕ್ಕುಗಳ ಕುರಿತು ಮಾಹಿತಿ ನೀಡಿದರು. ಮತ್ತೊಂದು ಬರೀ ಜಾತಿ ನಿಂದನೆ ಅಂತ ಹೇಳಿ ವರ್ಡ್ ಬರಬೇಕಂತಿಲ್ಲ. ಕೆಲವೊಂದಿಷ್ಟು ಅಫೆನ್ಸಸ್ IPS, IPC ಆ ಅಫೆನ್ಸಸ್ ನಮ್ಮ ಅಗೇನ್ಸ್ಟ್ ಆದ್ರೆ, SC ST ಅಗೇನ್ಸ್ಟ್ ಆದ್ರೆ ಅದು ಸಹಿತ ಅಟ್ರಾಸಿಟಿನ. ಅದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಆಗಬೇಕು. ಬರೀ ಜಾತಿ ಮಾಡಿದ್ರೆ ಅಟ್ರಾಸಿಟಿ ಅಂತ ಇದ್ದು ಈ ಬಹಳಷ್ಟು ಜನರಿಗೆ ಆ ಡಿಫಿಕಲ್ಟಿ ಪ್ರತಿ ಹಳ್ಳಿಯಲ್ಲಿ ಒಂದು ಪೊಲೀಸ್ ಇಲಾಖೆ, ಒಂದು ಸಮಾಜ ಕಲ್ಯಾಣ ಇಲಾಖೆ, ಆ ಸಂಘಟನೆಗಳು ಆ ಹಳ್ಳಿ ಅಲ್ಲಿ ಜನರನ್ನು ಕೂರಿಸಿ ಗ್ರಾಮ ಸಭೆ ಮಾಡಿರಲ್ಲ. ಆಮೇಲೆ ಕಾಲೋನಿಗಳಲ್ಲಿ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಗಳು ಮತ್ತು ನ್ಯಾಯಾಲಯಗಳು ಹೋಗಿ ಅವರಿಗೆ ಕಾನೂನು ಅರಿವನ್ನು ಮೂಡಿಸಿದ್ರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಆಗ್ತದೆ. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಬಸವರಾಜ ಚೆನ್ನಯ್ಯನವರು ಹಾಗೂ ಪತ್ರಾಂಕಿತ ವ್ಯವಸ್ಥಾಪಕ MB ಹೊಸ್ಮನಿ ಅವರು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ಕಾರ್ಯಕ್ರಮವನ್ನು ಸಂಘಟಿಸಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಇಲಾಖೆಯ ಸಿಬ್ಬಂದಿಯಾದ ರಾಜಶೇಖರ ಲಟ್ಟಿ, ಮೋಹನ್ ದುಗಾಡೆ, ಪ್ರಜ್ವಲ್ ಕೋಲ್ಕರ್ ಹಾಗೂ ಜಿಲ್ಲೆಯ ದೌರ್ಜನ್ಯ ಕಾಯ್ದೆಯ ಸಂತ್ರಸ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡರು. ವರದಿ ಮಹೇಶ್ ಶರ್ಮಾ, ರಾಷ್ಟ್ರಕ್ರಾಂತಿ ನ್ಯೂಸ್, ಬೆಳಗಾವಿ. ಇವಾಗಿಂದ ಏನು ಹೊಸದಲ್ಲ, ಎಲ್ಲ ಹಂಗಾರೆ ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೂ ಎಷ್ಟಾಗಿದೆ, ಅವ್ರು ಯಾವ ರೀತಿ ಫೇಸ್ ಮಾಡಿದ್ದಾರೆ. ಯಾರಾದರೂ ಇದರಲ್ಲಿ ವೇಟಿಂಗ್ ಫಾರ್ ವೀಸಾ ಅಂತ ಹೇಳೋ ಒಂದು ಬುಕ್ ಅದ, ಅದನ್ನು ಅವ್ರು ಯಾವಾಗ ಬರ್ತಿದ್ರು ಅದರೊಳಗೆ ಒಂದು 5 ಕಹಿ ಘಟನೆಗಳನ್ನ ಅವ್ರು ಹಂಚ್ಕೊಂಡಿದ್ದಾರೆ. ಅಷ್ಟೆಲ್ಲ ಕಲಿತು ಡಾಕ್ಟರೇಟ್ ತೊಗೊಂಡು ಬಂದ ತಕ್ಷಣ ಕೂಡ ಅವ್ರ ಮೇಲೆ ಅಟ್ರಾಸಿಟಿ ಆಗಿದೆ ಆ ಟೈಮ್ ಮಾಡಿ. ಬಟ್ ಆದರೂ ಈ ಆ್ಯಕ್ಟ್ ನೀವು ಅನುಕೂಲ ತೊಗೋಬೇಕಂತ ನಾನು ಹೇಳ್ತೀನಿ. ನಾನು ಹೇಳಿದಾಗ ನೀವು ಏನಿದಲ್ಲ ಅದ್ರೊಳಗಡೆ ಜಾತಿ ನಿಂದನೆ ಮಾಡಿದರೆ ಮಾತ್ರ ಅಟ್ರಾಸಿಟಿ ಆಗಿಲ್ಲ. ಕೆಲವೊಂದಷ್ಟು ಅಫೆನ್ಸಸ್ ಅದಾವ ಅದ್ರೊಳಗಡೆ. ಸೆಕ್ಷನ್ 3 ಒಳಗಡೆ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದರೊಳಗಡೆ ಯಾವುದೋ ಅಫೆನ್ಸಸ್ ಆದ ಅಟ್ರಾಸಿಟಿ ಇಲ್ಲ. ಮತ್ತು ಕೋರ್ಟಿಗೆ ಬಂದ ತಕ್ಷಣ ನಿಮಗಾಗಿ ಸ್ಪೆಷಲ್ SPP ಅಂತ ಅಪಾಯಿಂಟ್ಮೆಂಟ್ ಇರ್ತಾರೆ. 10 ವರ್ಷ, ಮೋರ್ ದೆನ್ 10 years ಅವ್ರ ಎಕ್ಸ್ಪೀರಿಯನ್ಸ್ ಇರ್ತದೆ. ಅಂಥವ್ರು ನಿಮ್ಮ ಕೇಸ್ ನಡೆಸ್ತಾರೆ. ಅಲ್ಲಿ ನೀವು ಬಂದ್ಬಿಟ್ಟು ಎಕ್ಸ್ಪೆಂಡಿಚರ್ ಕೊಡಬೇಕು ಅಥವಾ ನೀವೇನಾದರೂ ಕಾಸ್ಟ್ ಇನ್ಕರ್ ಮಾಡಬೇಕಂತ ಎಲ್ಲೂ ಇರಲಿಲ್ಲ. ಮತ್ತು ಸರ್ ಹೇಳಿದ್ರೆ ಡೇ ಟು ಡೇ ಅಲೌನ್ಸಸ್ ನೀವು ಕೊಡ್ತಾರೆ. ಪ್ರತಿ ಡೇಟ್ಸ್ ಇದ್ದಾಗ ಬಂದುಬಿಟ್ಟು ನೀವು ಅಲೌನ್ಸಸ್ ತೊಗೋಬೋದಲ್ಲಿ. ಆಮೇಲೆ ನಿಮ್ಗೆ ಏನು ಪರಿಹಾರದಲ್ಲ ಅದನ್ನು ಹಂತವಾಗಿ ಕಂತುಗಳ ಮುಖಾಂತರ ಮುಗಿಸ್ತಾರೆ, ಅದು ನಿಮ್ಗೆ ಕೊಡ್ತಾರೆ. ಇದೊಂದು ವಿಷಾದಕರ ಸಂಗತಿ ಅದ. ಕನ್ವಿಕ್ಷನ್ ರೇಟ್ ಅದ ನೋಡಿ, ಅದು ಕಡಿಮೆ ಅದ. ಅಕಾರ್ಡಿಂಗ್ ಟು NCRB ನಮಗೆ ಒಂದು ಬರುವಾಗ ರಿಸರ್ಚ್ ಮಾಡ್ತಾ ಇದ್ದೆ ಅದ್ರ ಮೇಲೆ. ಸೊ ಆಲ್ಮೋಸ್ಟ್ ಅದು ರೆಡ್ಯೂಸ್ ಆಗಿದೆ. 39% ಇದ್ರಿ, ಈ 2022 ಒಳಗಡೆ ಅದು 32% ಇದೆ. ಆರು ಒಂದು ಅದ, ಅದನ್ನು ನಾವು ಮಾಡಬೇಕಾಗ್ತದೆ. ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆದವರು ಮಾಡ್ತಾರೆ. ಅದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಈಗಿನ ಮೊದಲೇನಿತ್ತು ಹಳಿದು ಅವಾಗ ಹಂಗಿತ್ತು ಸರ್. ಪ್ರೆಷರ್ ಕೊಟ್ಟಿದ್ದು ಮಾಡ್ತಿರ್ತಿಲ್ಲ. ಈಗ ಯಾರು ಪ್ರೆಷರ್ ಕೆಳಗಿಲ್ಲ ಸರ್. ಈಗ ನಿಮ್ಮದು ಕೇಳ್ತೀವಿ, ಅವ್ರದ್ದು ಕೇಳ್ತೀವಿ, ಏನು ತೊಗೊಳತ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಮೊದಲು ಏನೋ ಅಂತಾರೆ ಆಫೀಸರ್ಸ್, ಮೊದಲು ಕೇಸ್ ತೊಗೊಳ್ರಿ,
ಬಂದವ್ರಿಗೆ ಹೆಲ್ಪ್ ಮಾಡಿ ಮತ್ತೆ ಎಫ್ ಐ ಆರ್ ಕೊಡ್ತೀನಿ ಎಫ್ ಐ ಆರ್ ತೊಗೊಂಡು ಮುಂದಿನ ಕೆಲಸ. ನನಗೆ ಏನಂತಾರೆ ಕೇಳ್ರಿ, ನಿಮ್ದು ಎಫ್ ಐ ಆರ್ ಮಾಡಿದ್ರೆ ರಿಸಿಪ್ಟ್ ತಗೊಳಕ್ ಬರ್ರಿ ಅಂತೇಳಿ ಕರ್ಕೊಂಡ್ಬಂದು ಕೋಟಿ PSI ಎಫ್ ಐ ಆರ್ ಮಾಡಿದ್ದು ನೀವು ಕೇಸ್ ಕೊಟ್ಟಿದ್ದು ರಿಸಿಪ್ಟ್ ತಗೊಂಡು ಹೋಗಕ್ ಬರ್ರಿ ಅಂತೇಳಿ ಫೋನ್ ಮಾಡ್ತಾನ. ಒಬ್ಬ ನನ್ನ ಮನೆಯಾಗಿ DSP ಸ್ವತಃ ಮನೆಯಾಗ PSI ಕೇಳ್ತಾನೆ ಹೋಗಕ್ ಹೋಗ್ ಕೇಳ್ತಾನ ಏನ್ರಿ. ಹೋದ ನಂತರ ನೀವು ಅವ್ರನ್ನ ಅರ್ಜಿ ಕೊಟ್ಟಿದ್ರಿ 11-12 ಗಂಟೆ ಕುಣಿಸ್ತಾರ್ರಿ. ನೀವು ಅವ್ರ ಮೇಲೆ ಅರ್ಜಿ ಕೊಟ್ಟಿದ್ರಿ, ನಿಮ್ಮ ಮೇಲೆ ಅವ್ರ ಅರ್ಜಿ ಕೊಟ್ಟಿದ್ದಾರೆ, ಕುಂದ್ರಿ ಅವ್ರು ಕುಣಿಸಿ ನೀವು ಕುಂದ್ರಿ ಅಂತ ಕುಣಿಸ್ಬಿಡ್ತಾರೆ. ಇದು ಹಾಕಿದ್ರೆ ಜ್ವಲಂತ ಘಟನೆ ನನಗೆ ಆಗಿದ್ದು ಹೋಗಲ್ಲ. ಈಗ ಹೆಂಗಿಲ್ಲ ಸರ್, ಈಗ ನೀವು ಕೊಟ್ಟರಂತ ಹೋಗ್ಬೇಕು, ಅವ್ರು ಕೊಟ್ಟರಂತ ತಗೊಳ್ಬೇಕು, ಇಬ್ರು ತಗೊಳ್ಬೇಕು ಸರ್. 2018 ಅಮೆಂಡ್ಮೆಂಟ್ ಯಾರಿಗೆ ಗೊತ್ತದಲ್ಲೂ ಗೊತ್ತಿಲ್ಲ. ತಿದ್ದುಪಡಿ ಆದ ತಕ್ಷಣ ಈ ಕಾಯ್ದೆ ಒಳಗೆ 18A ಅಂತ ಅಮೆಂಡ್ಮೆಂಟ್ ಮಾಡ್ತಾರೆ. ಅದರೊಳಗಡೆ ಮೊದಲಿಗೆ DYSP ಅಪ್ರೂವಲ್ ತೊಗೋಬೇಕಂತೆ ಅರೆಸ್ಟ್ ಮಾಡ್ಲಿಕ್ಕೆ ಅಥವಾ FIR ಮಾಡ್ಲಿಕ್ಕೆ. ಈಗ ಅಂಥದ್ದೇನೋ ಅಪ್ರೂವಲ್ ತೊಗೋಬೇಕಂತ ಎಲ್ಲೂ ರೂಲ್ಸ್ ಆಗ್ತಿದೆ. ಸೊ ಅದು ತಿಳುವಳಿಕೆ ಇರಬೇಕು ಅಷ್ಟೇ. ಆ ತಿಳುವಳಿಕೆ ಇದ್ದಾಗ ನೀವು ಅದನ್ನ ಏನಾದರೂ ಒಂದು ಮಾಹಿತಿ ಕೊಟ್ಟರೆ ಇಟ್ಸ್ ಡ್ಯೂಟಿ ಆಫ್ ದ ಪೊಲೀಸ್. ಇನ್ನೊಂದು ಕೊಡ್ತಾರೆ ಅಂತೇಳಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ, ಮಾಹಿತಿ ಇದೆಯಾ ಅಂತ ಹೇಳಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮಾಹಿತಿ ಇದೆಯಾ? ಗೌರ್ಮೆಂಟ್ ವಕೀಲರು ನಿಮ್ಗೆ ಕೊಡ್ತಾರೆ ಕೇಸ್ ಆದ ನಂತರ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ ಅಂತ. ಸಿಂಪಲ್ ಆಗಿ ಹೇಳೋದು ಪೊಲೀಸರು 2022-23 ದೇವರಹಳ್ಳಿ ಸಲಂತ ಸಭೆ ಹೋಗ್ತಿಲ್ಲ ಎಕ್ದಮ್ ಅಂದ್ರೆ 1 ನಂಬರ್ ಮನುಷ್ಯ ಎಲ್ಲರಿಗೂ ಒಂದು ತಗೊಂಡು ಫೋನ್ ಮಾಡಿ ಹೇಳ್ತಾರೆ. ಫೋನ್ ಮಾಡಿ ಹೇಳಿದ್ಮೇಲೆ ಈಗ ನಾಳೆ ಕೇಸ್ ಇದ್ರಪ್ಪ ಬರ್ರಿ. ಇವರು ದೇವರಹಳ್ಳಿ ಸರ್ ಬಂದ ಮೇಲೆ ಸರ್ ಭಾಳ ಚಲೋ ಮನುಷ್ಯ ಅದ್ರ ಬಗ್ಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿ ಪೊಲೀಸ್ ಇಲಾಖೆಯನ್ನು ಫೋನ್ ಮಾಡಿ ಹೇಳ್ತಾರೆ ಅಂತ ಬರ್ಬೋದು. ಅದು ಸರ್ ಒಂದೇ ಅದ್ರೊಳಗಿದ್ದಾರೆ. ನೀವು ಕಂಪೆನ್ಸೇಷನ್ ಕೊಡ್ತೀರ, ಒಮ್ಮೆ 25,000 ರೂಪಾಯಿ ಕೊಟ್ಬಿಡ್ತೀರಿ. ಆಮೇಲೆ ಪ್ರತಿಯೊಂದು ತಾರೀಕಿನ ಒಂದು ಸ್ವಲ್ಪ ಕಂಪೆನ್ಸೇಷನ್ ಕೊಡ್ಬೋದು ಕೂತ್ರೆ ಕೊಟ್ಟರೆ ಒಂದು ಸ್ವಲ್ಪ ಚಲೋ ಆಗ್ತದೆ. ಹೋಗಾಕು ಬರಾಕ DA ಪ್ರಾಡಕ್ಟ್ ಪ್ರಾವಿಷನ್ ಅದ ರೀ. ಪ್ರಾವಿಷನ್ ಅದ. ನಾವು ನೀವೇನು ಕೋಟಿ ಹೋಗಿರೋ ಖರ್ಚು ಕೊಡ್ತೀವಿ ಡೈಲಿ. ನಮಗೆ ಸಮಸ್ಯೆ ಅದೇ ಆಗಿದೆ ಅಕೌಂಟ್. ಮತ್ತೆ ಇನ್ನೊಂದು ಇಡೀ 31 ರಾಜ್ಯದಲ್ಲಿ TA ಅತಿ ಹೆಚ್ಚಿಗೆ ಸ್ಯಾಂಕ್ಷನ್ ಮಾಡಿರೋದು ಬೆಳಗಾವಿ ಜಿಲ್ಲೆ. ಒಂದು ಜಿಲ್ಲೆ ಅನ್ನೋದು ಒಂದು ಜಿಲ್ಲೆಯಲ್ಲಿ ಕೊಟ್ಟೇ ಇಲ್ಲ. ಒಂದು ನಾವು ಕಳೆದ 2 ವರ್ಷದಲ್ಲಿ 48 ಜನ ಪಿಂಚಣಿ ಕೊಟ್ಟು ಮಂಜೂರಿ ಮಾಡಿದ್ವಿ. ಇಂದ ಆಗದೇ ಇರೋದನ್ನು ಯಾವುದು ಸಣ್ಣ ಪುಟ್ಟ ಕೊಕ್ಕೆ ಅಂತ ಇದ್ದಿದ್ದು ಸಹಿತ ನಮ್ಮ ಬಂದಿದೆ. ಅಷ್ಟೇ 52 ಮರ್ಡರ್ ಕೇಸಲ್ಲಿ 48 ಪಿಂಚಣಿ ಕೊಟ್ಟಿವಿ. ಇನ್ನ 4 ಯಾಕೆ ಕೊಡ್ಲಿಲ್ಲ ಅಂದ್ರೆ ಯಾರು ಮರ್ಡರ್ ಆಗಿದೆ ಅಂದ್ರೆ ಅವ್ರ ಹೆಂಡತಿನೇ ಇದು ಏನಂದ್ರು ಇನ್ನು ಆರೋಪಿ ಇರ್ತಾರೆ, ತಂದೆ ತಾಯಿ ಇರೋದಿಲ್ಲ. ಈಗ ನಾನು ಈ ವರ್ಷ 6 ಜನಕ್ಕೆ ಜಾಬ್ ಆಯ್ತು, ಇನ್ನು 2 ಪೆಂಡಿಂಗ್ ಇದ್ದಾರೆ. ಅದು ಇದು ನಾವು ಬಂದ್ರೆ ನಮ್ಗೊಂದು ಸ್ವಲ್ಪ ಏನಾದ್ರು ಕೊಟ್ಟರೆ ಚಲೋ ಆಗ್ತದೆ ಸರ್. ಇದಕ್ಕೆ ಬಂದಿದೆ ಇಲ್ಲ ಕೋರ್ಟ್ ಕೇಸ್ ಇವತ್ತು ಈ ಸಮಾಜಕ್ಕೆ ಬಂದಿದ್ದಕ್ಕ ಕೋರ್ಟ್ ಕೇಸ್ ಬಂದು ಖಂಡಿತ ಕೊಡ್ತೀವಿ. ನಮ್ಮ ಲೆಫ್ಟಿ ಅವರು ಇದ್ದಾರೆ, ನಾವು ಮಾಡ್ತಾನೆ ಇದೀವಿ. ಬಟ್ ನಮಗೆ ಸಮಸ್ಯೆ ಏನಾಗಿದೆ ಸರ್, T2 ಬರ್ತಾ ಇದೆ. ಅಕೌಂಟಲ್ಲಿ ರೊಕ್ಕ ಇದ್ರೆ ನಿಮ್ಗೆ ಇಲ್ಲೇ ಚೆಕ್ ಅಂತ ಕೊಟ್ಬಿಡ್ತಿದ್ದೀವಿ ಮೊದಲ. ಇದಕ್ಕೂ ಮೊದಲ ನಮ್ಮ ತಾಲೂಕು ಆಫೀಸಿಗೆ ಚೆಕ್ ಕೊಡ್ತಿದ್ದೀವಿ. ಅವರು ಚೆಕ್ 50,000 ರೂಪಾಯಿ ಚೆಕ್ ಕೊಟ್ಟರೆ 50,000 ರೂಪಾಯಿ ರೊಕ್ಕ ಇಟ್ಕೊಂಡು ಕೊಟ್ಟು ಬಂದವ್ರಿಗೆ ಅನಿಸ್ತಿದ್ರು ಸೈಟ್ ತಗೊಂತಿದ್ರು ಸರ್. ಅಕೌಂಟಿಗೆ ಹೋಗ್ಬೇಕು ಮಾತ್ರ. ನೀವು ಕೋರ್ಟಿಗೆ ಬಂದು ಹೋಗ್ತೀವಿ, ನಿಮ್ಮ ಅಕೌಂಟ್ ನಂಬರ್ ತಗೊಂಡು ಅಟೆಂಡೆನ್ಸ್ ಕೊಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ಗೆ ಬಿಲ್ ಮಾಡಿ ನಿಮ್ಮ ಅಕೌಂಟಿಗೆ ಹಾಕ್ತಾ ಇದೆ. ಈ ರೊಕ್ಕ ವ್ಯವಸ್ಥೆ ಇದೆ, ರೊಕ್ಕ ಕೊಡೋದಿಲ್ಲ ನಮಗೆ. ಆಗ್ತದೆ ಹೊರತು ಯಾರ್ಯಾರು ಅಟೆಂಡೆನ್ಸ್ ಕೊಟ್ಟು ನಮ್ಮ ಆಫೀಸಿಂದ ಸರ್ ನಮಗೆ DA ಬಂದಿಲ್ಲ ಅಂದರೆ ಹೀಗೆ ಎಂಟ್ರಿ ಮಾಡಿಕೊಡ್ತೀವಿ. ಎಲ್ಲರಿಗೂ ಮಾಡ್ತಾ ಇದ್ದೀವಿ, ಇವತ್ತು ನಮ್ಮ ಎಲ್ಲರಿಗೂ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಕೇಸ್ ಆದ ನಂತರ ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಪರಿಹಾರ ಪುನರ್ವಸತಿ ಸಂಬಂಧಿತ ಕಾರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ. ಈ ಕೇಸ್ ಆದ ನಂತರ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಆರ್ಥಿಕ ಪರಿಹಾರ ಧನವನ್ನ ನಿಮ್ಗೆ ಕೊಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಇದನ್ನ ಹೇಳಿ, ನಿಮ್ಮ ಅನಿಸಿಕೆ ಹೇಳಿ. ದುಡ್ಡು ಕೊಡ್ತೀವಲ್ಲ, ಸರಿಯಾಗಿ ಏನಾದ್ರೆ ಕಿರಿಕಿರಿ ಅನ್ನಿಸ್ತಾ, ಅನ್ನಿಸ್ತಾ. ನಮಗೆ ಬೇಕಾಗಿದ್ದು ಒಂದು ಆಧಾರ್ ಕಾರ್ಡ್, ಒಂದು FIR, ಮತ್ತೆ ಇನ್ನೊಂದೇನು ಬ್ಯಾಂಕ್ ಅಕೌಂಟ್. ಕೆಲವು ಜಾತಿಗಳಲ್ಲಿ ಜಾತಿ ಸರ್ಟಿಫಿಕೇಟ್, ಯಾಕಂದ್ರೆ ಸುಳ್ಳು ಜಾತಿ ಹಾಕೊಂತಾರೆ. ಇದ್ದಾವೆ ದಾಸರು ಚಲದಾಸರು ತಗೊಂತಾರೆ. ಬಟ್ ನಮ್ಮ
ಮುಖ್ಯ ಅಸ್ಪೃಶ್ಯ ಜಾತಿಗಳಂತ ಏನಿದೆ, ಈಗ ಮಾದಿಗ ಚಲವಾದಿ ಏನು ಆಲ್ಮೋಸ್ಟ್ ಕೇಳೋದಿಲ್ಲ, ಯಾರು ಸಿಂಧುತ್ವನೇ ಕೇಳೋದಿಲ್ಲ, ಕಂಬಾಡಿ ಆಲ್ಮೋಸ್ಟ್ ಕಿರಿಕಿರಿ ಏನಿಲ್ಲ. ನಮ್ದು ಅನುಭವ ಏನಂದ್ರೆ ಕೆಲವು ಜಾತಿಗಳು ಡೌಟ್ಫುಲ್ ಇರ್ತವೆ, ಅಂಥವ್ಕಷ್ಟೇ ಸ್ವಲ್ಪ ಕೇಳ್ಬೋದು ಹೊರತು ನಿಮಗೆ ಯಾರಿಗಾದ್ರೂ ಅಂತ ಕೈ ಅನುಭವ ಇದ್ರೆ ಏನು ಸರ್, ಚಾರ್ಜ್ ಶೀಟ್ ಆಗೋರಿಗೆ ವೇಟ್ ಮಾಡ್ತಾರೆ ತಹಸೀಲ್ ಕಚೇರಿನಲ್ಲಿ. ಚಾರ್ಜ್ ಶೀಟ್ ಆದ್ಮೇಲೆ ಅದೇನು ಪರಿಹಾರ ಕೊಡ್ಬೇಕಿಲ್ಲ, 50,000 25,000 ಏನೋ ಕೊಡಬೇಕಿಲ್ಲ, ಆ ಚೆಕ್ ಕೊಟ್ಟಿದ್ದಾರೆ ಸರ್. ಕಿರಿಕಿರಿ ಸಮಾಜ ಕಲ್ಯಾಣ ತಾಲೂಕು ಆಫೀಸಲ್ಲಿ ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಕೊಟ್ಟಿದ್ದಾರೆ. ಮತ್ತೆ ಯಾರಾಗ್ತಿದ್ರೆ ನಮಗೇನು ಪ್ರಾಬ್ಲಮ್ ಆಗಿಲ್ಲ ಸರ್. ನಮಗೂ ಇಲ್ಲಿ ಲಕ್ಕಿ ಸರ್ ಅದಾರೆ, ಅವರು ಭಾಳ ಹೆಲ್ಪ್ ಮಾಡ್ಯಾರ ಸರ್. ಏನು ಗೌರ್ಮೆಂಟ್ ಏನು ಹೆಲ್ಪ್ ಆಗಬೇಕು ಎಲ್ಲ ಹೆಲ್ಪ್ ಮಾಡ್ಯಾರ ಸರ್. ನೌಕರಿನೂ ಬರ್ತಿದೆ ಸರ್, ನೌಕರಿನೂ ಮಾಡಿಸ್ಕೊಡ್ತಾರೆ ಸರ್. ಈಗ ನಮಗೇನು ಪ್ರಾಬ್ಲಮ್ ಆಯ್ತು ಸರ್. ಸಮಾಜ ಕಲ್ಯಾಣ ನಮ್ಗೆ ಭಾಳ ಹೆಲ್ಪ್ ಆಗಿದೆ ಸರ್. ನೀವು ಯಾವ ಜಾಬ್ ತಗೊಂಡ್ರಿ? ಯಾರು ಈಶ್ವರ್ ಸರ್. ಅಲ್ಲ, ಯಾರು ಮನೆಯಲ್ಲಿ ಯಾರು ತಂದೆ ಅಲ್ಲ, ಜವಾಬ್ದಾರಿ ನೀವೇ ಸ್ವತಃ ನಮ್ಮ ಹೆಸರು ಸುನಿಲ್. ಎಷ್ಟು ದಿನ ಆಯ್ತು ಜಾಯ್ನ್ ಆಗಿದ್ದು? 4-5 ತಿಂಗಳು. ಎಲ್ಲಿ ಜಾಯ್ನ್ ಆಗಿದ್ರಿ? ಈಶ್ವರ್ ಸರ್. ಏನು ಸರ್ ಚೆಂಬರ್ ಏನು ಜವಾನು ನೋಡಿ ಸರ್, ನಾವು ಬಂದ್ಮೇಲೆ ಈಗ ಹೊರಟಿದ್ದ ಇಲ್ಲಿ ಬೆಳಗಾವಿ ತಾಲೂಕು ಆಗಿ ಅಪಾಯಿಂಟ್ಮೆಂಟ್ ಆಗಿದೆ. ಇಂಥ ವರ್ಷ ಎಷ್ಟು ಅಪಾಯಿಂಟ್ಮೆಂಟ್ ಅದು ಈಗ ಅಪಾಯಿಂಟ್ಮೆಂಟ್ ಎಷ್ಟು? 26. ಈ ವರ್ಷ ಈ 2 ವರ್ಷದಲ್ಲಿ ಎಷ್ಟು? 2 ವರ್ಷದಲ್ಲಿ 12 ಸರ್. 2 ವರ್ಷದಲ್ಲಿ ಸರ್ ಮ್ಯಾಕ್ಸಿಮಮ್ ಮಾಡಿವಿ. ಅಷ್ಟು ಇಷ್ಟು ಪಿಂಚಣಿ ಕೊಟ್ಟಿವಿ. ಸುಮ್ಮನೆ ಸಣ್ಣ ಪುಟ್ಟ ರೀಸನ್ ಇಟ್ಕೊಂಡು ಪೆಂಡಿಂಗ್ ಇಟ್ಟಿದ್ರು. ಡಿ.ಸಿ ಸರ್ ಗಮನಕ್ಕೆ ತಂದು ಇಮಿಡಿಯೇಟ್ ಒಂದು ಟಿಪಿಕಲ್ ಕೇಸ್ ಹೇಳ್ತೀನಿ. ಏನಂದ್ರೆ ಖಾನಾಪುರದಲ್ಲಿ ಒಬ್ಬಳು SC ಹೆಣ್ಣುಮಕ್ಕಳು ಸರ್ ಖಾನಾಪುರದವನಿಗೆ ಮದುವೆ ಆಗಿದೆ, ಅಲ್ಲಿ ಮರ್ಡರ್ ಆಗಿ ಆ ಅಜ್ಜಿ ಸುಪರ್ದಿಯಲ್ಲಿ ಅವೆರಡು ಮಕ್ಕಳು ಬೆಳೀತಾ ಇದ್ದಾರೆ. ದುಡ್ಡೆಲ್ಲ ಕೊಟ್ಬಿಟ್ಟಿದ್ದಾರೆ. ಪಿಂಚಣಿ ಯಾಕೆ ಕೊಡಬೇಕು? ಆ ಪಿಂಚಣಿ ಏನು ಒಟ್ಟೆ ತಲೆ ಹಿಡಿದಿತ್ತು 2016. ನಾನು ಡಿ.ಸಿ ಸರ್ಗೆ ಗಮನಕ್ಕೆ ಬಂದು ಅವರು ಇಮಿಡಿಯೇಟ್ ಏನು ಅಂದ್ರೆ ಮಕ್ಕಳು ಯಾರು ಆರೈಕೆಯಲ್ಲಿದ್ದಾರೆ ಅವ್ರ ತಾಯಿ ಕೊಡಕ್ಕೆ ಬರಲ್ಲ, ಲಗ್ನ ಆಗ್ತದೆ. ಮಹಿಳೆ ತಾಯಿ ಕೊಡಕ್ಕೆ ಬರೋದಿಲ್ಲ. ಈಗ ಗಂಡಿನ ತಾಯಿಗೆ ಆ ಕಡೆ ಅದು ಆ ರೀತಿ ಇರುತ್ತಲ್ಲ. ನಾವು ಏನು ಆರ್ಡರ್ ಮಾಡಿಸಿ ಡಿ.ಸಿ ಸರ್ಗೆ ಹೇಳಿದ್ರೆ, ಸರ್ ಸಪ್ತಕ್ಕೆ ಮಕ್ಕಳು ಈ ಅಜ್ಜಿ ಸುಪರ್ದಿಗಳು ಇದ್ದಾರೆ. ಹೀಗಾಗಿ ಈ ಅಜ್ಜಿಗೆ ಪಿಂಚಣಿ ಕೊಟ್ಟು ಬಿಡೋಣ, ಆ ಅಜ್ಜಿಗೆ ಪಿಂಚಣಿ ಅವ್ರು ಸುಮ್ಮನೆ ಅದೇ ಕ್ಲಾರಿಫಿಕೇಶನ್. ಯಾಕಂದ್ರೆ ಮದುವೆ ಆಗೋಗಿತ್ತು, ಆಕಿನ ತಾಯಿಗೆ ಕೊಡಕ್ಕೆ ಬರೋದಿಲ್ಲ, ಹೀಗೆಲ್ಲ ವಿಚಾರ ಮಾಡಿ ಪೆಂಡಿಂಗ್ 4-5 ವರ್ಷ. ನಾವು ಬಂದವರೇ ಒಂದೇ ಯೋಚನೆ ಮಾಡಿ, ಸಪ್ತಕ್ಕೆ 2 ಮಕ್ಕಳು, ಯಾಕಂದ್ರೆ ಗಂಡನೇ ಆಗೋಗ್ತೀವಿ. ಸಪ್ತಕ್ಕೆ 2 ಮಕ್ಕಳು ಅಣ್ಣನ ಮುದುಕಿ ಬದುಕಿಸ್ತಾ ಇದ್ದಾರೆ. ಅವ್ರ ಜೊತೆ ಇದ್ಮೇಲೆ ನಮಗೆ ಒಂದೇ ಸಪ್ತಕ್ಕೆ ಮಕ್ಕಳು 2 ಹೆಚ್ಚು ಮಕ್ಕಳು ಈ ಅಜ್ಜಿ ಆರೈಕೆಯಲ್ಲಿ ಇರೋದ್ರಿಂದ ಇವಳಿಗೆ ಪಿಂಚಣಿ ಕೊಡಬಹುದು ಅಂತ ಹೇಳ್ಬಿಟ್ಟು ಡಿ.ಸಿ ಸರ್ ಆದೇಶ ಮಾಡಿದ್ರು. ಇನ್ನು ಅಜ್ಜಿ ಸಾಯಿತನ ಪಿಂಚಣಿ ಬರುತ್ತೆ. ಎಷ್ಟು ಕೊಡ್ತಾ ಇದ್ದೀನಿ ಪಿಂಚಣಿ ಈಗ? 5,000 ರೂಪಾಯಿ ಬೇಸಿಕ್ ಅಷ್ಟು ಸಾಯಿತನ ಅಷ್ಟೇ ಸ್ವಲ್ಪ ಇರಲಿ. ಏನೋ ಒಂದು ಉಸಿರಾಟಕ್ಕೆ ಒಂದು ಈ ಸರ್ಕಾರಿ ಯೋಜನೆ ಅಂಥವು ಎಲ್ಲರೂ ಈಗ ಯಾವ ಪೆಂಡಿಂಗ್ ಇಲ್ಲ ಪಿಂಚಣಿ ಕೊಟ್ಟು. ನೆಕ್ಸ್ಟ್ 2019 ಒಬ್ಬರು KSRTC ಕಂಡಕ್ಟರ್ ಅವ್ರದ್ದು ಇದಾಗಿತ್ತು. ಅಂದ್ರೆ ಹಿಂಗೆ ನಮ್ಮ ಮೇಗಿನ ಆಫೀಸರ್ಗಳು ಕಿರುಕುಳ ಮಾಡೋದ್ರಿಂದ ಸ್ಪೆಸಿಫಿಕ್ ಕೇಸ್ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ 2019 ಅಟ್ರಾಸಿಟಿ ಕೇಸಲ್ಲಿ ಇಲಾಖೆಯಿಂದ ಅವ್ರಿಗೆಲ್ಲ ಪರಿಹಾರನೂ ಸಿಕ್ಕಿದೆ. ಅವರ ಕುಟುಂಬ ಇನ್ನೂ ನೌಕರಿನೂ ಅದಕ್ಕೆ ಸ್ಪೆಸಿಫಿಕ್ ಡಿಸ್ಕಸ್ ಮಾಡೋದು ಫೈಲ್. ಯಾಕಂದ್ರೆ ಈ 2019 ಈಗ ಇವ್ರಿಗೆ ಸಿಕ್ಕಂದ್ರೆ ನಮ್ಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ 2 ವರ್ಷದಾಗ ಅವ್ರಿಗೆ ಅದನ್ನ ಮಾಡಿಕೊಟ್ಟಾಗ ನಾವು ಭಾಳ ಖುಷಿ ಪಡ್ತೀವಿ. ಅದಕ್ಕೆ 2019 ಇನ್ಸಿಡೆಂಟ್ ಆಗಿ ಅವ್ರ ಆನಂದ್ ಇರಮ್ಮ ಕೊಡ್ತಾರೆ. ನೆನಪದರೆ ಇಲ್ಲ ನೋಡ್ಬೇಕು. ನೋಡ್ರಿ ಏನಾದ್ರು ಒಂದು ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇದ್ರೆ ಉಳಿದಿರ್ತದೆ. ಸರಳ ಇರೋದು ಈಸಿ ಆಗ್ತದೆ. ಕೆಲವು ಸಮಸ್ಯೆಗಳು ಪರಿಹರಿಸಿ ಮಾಡೋದಿದ್ರೆ ಮಾಡಿರ್ತೀವಿ. ಇದು ಯಾಕೆ ನೋಡೋದೇ ನೋಡೋಣ. ಬಹುಶಃ ನೆಗ್ಲಿಜೆನ್ಸ್ ಉಳಿದಿರ್ಲಿಕ್ಕಿಲ್ಲ. ಅದು ಆಮೇಲೆ ಫ್ರೀ ಆದಮೇಲೆ ನಮ್ಮ ಲೆಕ್ಚರ್ ಜೊತೆ ಡಿಸ್ಕಸ್ ಮಾಡಿ ಏನಾಗಿದ್ರೆ ನಾವು 3 ಮಂದಿ ಡಿಸ್ಕಸ್ ಮಾಡೋದು ಬರ್ತಿತ್ತಂದ್ರೆ ಇವತ್ತು ನಾವು ಮಾಡೋದು. ಮತ್ತು ಇನ್ನೊಂದು ನಿಮ್ಮ ಮಾಹಿತಿ ಇರಲಿ, ಸರ್ಕಾರ ಕೂಡ ಇಂಥ ಪ್ರಕರಣಗಳಿಗೆ ಏನು ಮಾಡುತ್ತಂದ್ರೆ 87 ಜನ 87 ಕೇಸ್ಗಳು ಇಡೀ ರಾಜ್ಯದಲ್ಲಿ ರಿಜೆಕ್ಟ್ ಆಗಿತ್ತು. ನೌಕರಿ ಕೊಡಕ್ಕೆ ಬರಲ್ಲ ಅಂತ. ಮತ್ತೆ ಯಾವ ಅಟ್ರಾಸಿಟಿಯಲ್ಲಿ ಒಬ್ಬ ವ್ಯಕ್ತಿ ಆ ದುರಂತಕ್ಕೆ ಅಥವಾ ಮರಣಕ್ಕೆ ಈಡಾಗ್ತಾರಲ್ಲ, ಅವ ಆ ಕುಟುಂಬದ ದುಡಿಯುವ ವ್ಯಕ್ತಿ ಆಗಿರ್ಬೇಕು.
ವಿದ್ಯಾರ್ಥಿಗಳು ಏನೋ ಒಂದು ಅಟ್ರಾಸಿಟಿ ಕೇಸಲ್ಲಿ ದುರದೃಷ್ಟವಶಾತ್ ವಿದ್ಯಾರ್ಥಿ ಸತ್ತ ಅಂತ ಹೇಳಿ ನೌಕರಿ ಕೊಡ ವಿದ್ಯಾರ್ಥಿ ಅದು 15 ವರ್ಷ ದುಡಿಯೋ ವ್ಯಕ್ತಿ ಅವನ ಮೇಲೆ ಕುಟುಂಬ ಅವಲಂಬಿತ ಆಗಿದೆ. ಯಾಕಂದ್ರೆ ಅವ್ರ ಮೇನ್ ಅವ ಸರಿ ಸರಿ ಅಂದ್ರೆ ಅವ್ರ ಡಿಪಾರ್ಟ್ಮೆಂಟ್ ಕೊಡ್ಲಿಕ್ಕೆ ಸಮಾಜ ಕಲ್ಯಾಣ ವತಿಯಿಂದ ಅವ್ರಿಗೆ ಅದು discuss ಮಾಡೋದು. ಸಮಾಜ ಕಲ್ಯಾಣ ನೌಕರಿ ಇರೋದ್ರಿ ಡಿಪಾರ್ಟ್ಮೆಂಟ್ ದಾಗ ತೆಕ್ಕೊಂಡಿದ್ರಂತಂದ್ರೆ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಯಾರು ನೌಕರಿ ಇದ್ದವ್ರಿಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತಂದ್ರೆ ನಾನು ನೀವು ಅದನ್ನ ಪ್ರೆಷರ್ ಮಾಡಿದ್ರೆ ಜಲ್ದಿ ಸಿಗ್ತೇನೆ ಅಂತ ಹೇಳ್ತೀರಿ. ಇವಾಗ ಹೇಳ್ತೀರಿ ನಾವು ಡಿಸ್ಕಸ್ ಮಾಡೋಣ ನೋಡೋಣ. ಓಕೆ ನೆಕ್ಸ್ಟ್ ಕ್ವಶನ್ ರೀ. ಈಗ ನೀವು ನಿಮ್ಗೆ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿ ಮೇಲೆ ನೀವು ಕೇಸ್ ಹಾಕಿರ್ತೇವೆ. ಕೇಸ್ ಕೋರ್ಟಲ್ಲಿ ಮುಗಿದಿತ್ತು ಅಂತ ಅನ್ಕೊಂಡು ಕೇಸ್ ಮುಗಿದ ನಂತರ ಅವರ ಮತ್ತು ನಿಮ್ಮ ನಡುವೆ ಎಷ್ಟರ ಮಟ್ಟಿಗೆ ಬಾಂಧವ್ಯ ಸರಿ ಇರ್ತೈತೆ ಅಥವಾ ಇಲ್ಲ, ಇದನ್ನ ಒಂದು ಅಭಿಪ್ರಾಯದಲ್ಲಿ ನೀವು ತಿಳಿಸಿ. ಅಂದ್ರೆ ಕೇಸ್ ಮುಗಿದ ನಂತರ ಅವರ ನಿಮ್ಮ ನಡುವೆ ಬಾಂಧವ್ಯ ನೀವು ಹೊಂದಿರ್ತೇವೆ ಅಥವಾ ಇಲ್ಲ? ಈ ಕೇಸ್ಗಳು ಮುಗಿದ ನಂತರ ಸಂತ್ರಸ್ತರ ಕುಟುಂಬದ ಸ್ಥಿತಿಗತಿ, ಸಮುದಾಯದ ನಡುವೆ ಬಾಂಧವ್ಯ ಹಾಗೂ ಇತರ ಸಮುದಾಯದ ನಡುವಿನ ಸಂಬಂಧ ಸುಧಾರಣೆಗಳ ಬಗ್ಗೆ ಅಭಿಪ್ರಾಯ. ಒಂದು ಜಾತಿ ಜೊತೆ ನಮ್ಮ ಎಸ್ ಜಾತಿ ಜಗಳ ಆಗಿದೆ, ಕೋರ್ಟಲ್ಲಿ ಅದು ಬಗೆಹರಿತದ ಏನೋ ಆಗ್ತದೆ, ಕೇಸ್ ಬೇರೆ. ಆ ಕೇಸ್ ಮುಗಿದ ನಂತರ ನಿಮಗೆ ಆ ಜಾತಿ ಜನಗಳು ನಿಮ್ಮ ಜೊತೆ ಒಂದು ಒಳ್ಳೆ ರೀತಿ ಅದಾರ, ನಾರ್ಮಲ್ ಆಗಿ ಅದಾರೋ ಇಲ್ಲ ಅನ್ನೋದು ಪ್ರಶ್ನೆ. ಒಂದು ಎ ಜಾತಿ ಜೊತೆ ಒಂದು ಪೂರ್ವ ಸಮುದಾಯನೋ ಅಥವಾ ಇನ್ನೊಂದು ಒಂದು ಲಿಂಗಾಯತ ಸಮುದಾಯದ ಜಗಳ ಆಗಿತ್ತು. ಆಮೇಲೆ ಅವರೆಲ್ಲ ನಿಮ್ಮನ್ನು ಮಕ್ಕಳ ದೃಷ್ಟಿಯಿಂದ ನೋಡೋದು. ನಿಮ್ಮ ಕೇಸಲ್ಲಿ ಅಷ್ಟೇ ಜನರಲ್ ಅವ್ರು ಹೇಳೋದು ಅವ್ರ ಅನುಭವ ಹೇಳಿರ್ತಾರೆ. ನಿಮ್ಮ ಕೇಸ್ ಆದ್ಮೇಲೆ ಆ ಜನ ನಿಮ್ಮನ್ನ ಹಂಗೆ ನೋಡಿದ್ರೆ ನಾರ್ಮಲ್ ಹಿಂಗಿರೋ ಇವತ್ತು ಅವ್ರು ಯಾಕಂತಾರೆ ಸರ್, ದಿನಾಗಿಲ್ಲ ಎಷ್ಟಿದಾವ ನಮ್ಮ ಹೊಂದಾಗ ಬಂದು ಇರ್ತಾರೆ, ನಮ್ಮ ಮ್ಯಾಗೆ ಅಕ್ರಮ ಕೇಸ್ ಮಾಡಿದ ಮತ್ತೆ ಇವ್ರಿಗೆ ಯಾಕೆ ಇದು ಮಾಡೋದು? ಮತ್ತೊಂದು ಎಷ್ಟು ನಾವು ರೈತರು ಅವ್ರು ಹೆಂಗೆ ಬಡದ್ರು ನಮ್ಮ ಹೊಂದಾಗ ಬರಾಕಿಲ್ಲ. ಈಗ ನಾನು 4 ಹೆಂಗೆ ಉಳಿದಾವ ಸರ್, ನಾವು ಹೊರಗೆ ಹೋಗ್ತಪ್ಪ ಅವ್ರು ಹೊಂದಾಗಿಂದ ತರ್ತಾರೆ. ಅವ್ರು ಹೊಂದಾಗ ಹೊರ ಬರ್ತೀವಿ ಬೇರೆ ಅವ್ನು ಜಗಳ ಮಾಡಿದ್ರೆ ಬೇರೆ ಹೊಂದಾಗುತ್ತೆ, ಅವ್ರು ಅವ್ನು ತರಿಸ್ತಾರೆ. ನಮ್ಮ ಕೇಸ್ ಮಾಡಿದ ಈಗ ಸರ್ ನಾವು ಹೇಳೋದು ಹಂಗೆ ಮಾಡ್ತಾರೆ. ಸವಲತ್ತು ಈಗ ಬರೋದೈತಿ. ಮತ್ತೊಂದು ಮಾತ್ರ ಸರ್, ಪೊಲೀಸ್ ಸ್ಟೇಷನ್ ಮಾಡ್ತಾರೆ, ಯಾಕೆ ಬಿಟ್ಟು ಬಂದೈತಿ, ಯಾಕೆ ವ್ಯಾಪಾರ ಬರ್ತೈತಿ, ಅವ್ರು ಕೇಸ್ ತಗೊಳ್ಳಿ ಅಂತ. ಮತ್ತೆ ಏನಾಗ್ತದೆ ಸರ್, ನಾ ವ್ಯಾಪಾರ ಹೊರ ಮಾಡ್ತಿರ್ತಾನೆ, ನಿಮ್ಮನ್ನ ಮಾಡ್ತಾನೆ, ನಿಮ್ಗೆ ಹೆಚ್ಚು ಹಾಕಿರ್ತಾನೆ, ನೀವು ನೋಡಂದ್ರೆ ಅವ್ನ ಕೇಸ್ ತಗೊಳ್ಳೋ ಇದರ ಬಗ್ಗೆ ಮೇಡಮ್ ಬರಿಯಾಗ ಹಾಂ ಸರ್. ಹೇಳಿದ ಆ ಒಂದು ಜಾತಿ ಸ್ಟಿಂಗ್ಸ್ ಆ ಫೀಲ್ ತರದೇ ಇದ್ದೇ ಇರುತ್ತಂತ. ನೀವು ಏನಾರು ಮಾಡಿ, ಈಗ ನಾನು ಇತ್ತೀಚೆಗೆ ಅಂಬೇಡ್ಕರ್ ಜಾತಿ ವಿನ್ಯಾಸ ಪುಸ್ತಕ ಓದೋದು, ನಿಮಗೆ ದೇಶದಲ್ಲಿ ಏನೂ ತಲೆ ಹೋಗಲ್ಲ, ಇಲ್ಲಿ ಜಾತಿ ತರಕ್ಕೆ ತಲೆ ಹೋಗ್ತದೆ ಅನ್ನೋದಕ್ಕೆ ಇವ್ರಿಗೆ ಉದಾಹರಣೆ. ಅದು ನಮಗೂ ಜನರಲ್ ಸರ್ ಇವ್ರಿಗೆ ಕೇವಲ ಮನುಷ್ಯ ಬರಂಗಿಲ್ಲ, ದೈಹಿಕ ಮನುಷ್ಯ. ಇವ್ರಿಗೆ 3 ಮಂದಿ ಚಲೋ ಮಾತಾಡ್ತಾರೆ ಅಂದರೆ ಗೊತ್ತೈತಿ ಇದ್ರ ಬಗ್ಗೆ. ಈಗ ನನಗೆ ಯಾಕೆ ಗೊತ್ತಿಲ್ಲ, ಸುಮ್ಮನೆ ಇದು ಬಂದೆ ನಾನು ನಿಮ್ಗೆ ತೆರೆ ಬಂದರೆ ನಾನು ನಿಮಗೆ ನಂದು ಯಾಕೆ ತಪ್ಪಿದ್ರೆ ಇಷ್ಟ ಯಾವ ಗುಂತ ನೋಡಿ ಯಾಕೆ ತೆಗೆದ್ರೆ ಹೋಗ್ಬೋದು. ಈಗ ಸೆನ್ಸಿಟೈಸ್ ಮಾಡಿ ಜನ ಈಗ ನನ್ನ ಇಷ್ಟೆಲ್ಲ ಹೇಳಿ ಮತ್ತು ನೆಕ್ಸ್ಟ್ ಯಾರು ಹೇಳ್ತೀರಿ ಅಣ್ಣ? ಮರಾಠಿ ಐತಿ ಮೇಡಮ್ मला पेन्शन माझं 3 वर्ष झालं पोरग्याला पेन्शन दिल्या थोडे पैसे येणार होते, अजून आलेलं आहे. मे महिन्यात आलेलं पेन्शन मला. केस केलं केस चालू केससाठी
ಊರದಿಂದ ಕೆಲವೊಂದು ಅಮೌಂಟ್ ಬರಬೇಕು ಅಂತ ಬಂದಿರುತ್ತೆ. ಯಾವಾಗ ಮುನ್ಸಿಪಾಲಿಟಿ इथलंच कॅम्पसले सांग त्यानंतर मुन्सिपालिटी जाते काम नाही काम कुठे करत होते तुम्ही कोण माझा मुलगा हा. मुलगा पेंटिंग काम करतो बजेट शासन झालं अर्धे गावले अर्धे गावले नाही त्यांच्या ಬಜೆಟ್ ಎಷ್ಟು ಬೇಕಾಗಿದೆ ಇವತ್ತಿನ ಕೇಸ್ आता पुन्हा ಈಗ